ವಿಠಲ ವಿಠಲ ಅಂದ್ರೆ ನಮ್ಮ ಹಾಟನ್ನ ಮಾಯ ಆಗ್ತದಂತ ನಾನೆಲ್ಲ ಕೇಳಿದ್ದೇವೆ. ಅಂತ ಒಂದು ಶಕ್ತಿ ವಿಠಲನಲ್ಲಿದೆ. ಅದಕ್ಕಾಗಿ ಪುರಂದಾಸ ಹೇಳ್ತಾರೆ, ನೀನೇ ಹಾಕೋ ನಿನ್ನ ನಾಮದ ಬಲ ಒಂದೇ ಸಾಕು. ಹಾಗಾಗಿ ಪರಮಾತ್ಮನ ಈ ಜಗತ್ತಿಗಿಂತ ದೊಡ್ಡದು ನಾಮದ ಬಲ ಎಲ್ಲರ ದೊಡ್ಡದದ. ಹಾಗಾಗಿ ಇಂದು ಆಧ್ಯಾತ್ಮಿಕ ವಿಶೇಷವಾಗಿ ನಮ್ಮ ಸತ್ಸಂಗದಲ್ಲಿ ಕುಂತಿದ್ದೇವೆ. ನಾವೆಲ್ಲ ಇವಾಗ ನಾವು ಎಲ್ಲಿ ಕೂತೇವೆ ಪರಮಾತ್ಮ ಕಡೆ ಚಿಂತನದಲ್ಲೇ ಕುಂತಿದ್ದೇವೆ. ನಾವೆಲ್ಲ ಹೆಂಡತಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಸಂಸಾರವನ್ನು ಬಿಟ್ಟು ನಿರಂತರವಾಗಿ ಇಲ್ಲಿದ್ದೇವೆ. ಇಲ್ಲಿ ನಮ್ಗೆ ಅವ್ರಿಗೆ ಮೊಬೈಲ್ನಿಂದ ಹೆಂಗೆ ನೆಟ್ವರ್ಕ್ ಕಲೆಕ್ಷನ್ ಅಲ್ಲೋ ಹಂಗೆ ನಮ್ಗೆ ಪರಮಾತ್ಮ ಕಡೆ ಹೋಗ್ತಾ ಇದೆ. ಹಾಗಾಗಿ ಇಂಥ ಒಂದು ಸತ್ಸಂಗ ಭಾಳ ಮಹತ್ವದ ಒಂದು ವಿಚಾರ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಬೀದರ್ನಲ್ಲಿ ಮತ್ತು ವಿಠಲ ಭಗವಾನ್ ಸಾಕ್ಷಾತ್ ವಿಠಲರು ಮತ್ತು ಬೀದರ್ ಜ್ಞಾನ ಸಂಬಂಧದ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದನ್ನು ಕೂಡ ನಾವು ರಿಪೀಟ್ ಮಾಡ್ಬೇಕಾಗ್ತದೆ, ಮತ್ತೆ ಹೇಳ್ಬೇಕಾಗ್ತದೆ. ದಾಮೋಜಿ ಪಂತ್ ಅಂತೇಳಿ ಒಬ್ಬ ನಮ್ಮ ಬಹುಮನಿ ಸುಲ್ತಾನ್ ರಾಜ ಆಳ್ತಾ ಇದ್ದ ನಮ್ಮ ಬೀದರು. ಆ ಬಹುಮನಿ ಸುಲ್ತಾನ್ ರಾಜ ಆಳುವಾಗ ಅದು ಎಲ್ಲಿವರೆಗೆ ಹೋಗಿತ್ತು ಅಂದ್ರೆ ನಾಸಿಕ್ವರೆಗೆ ಹೋಗಿತ್ತು, ಪುನಃ ಬಾಂಬೆವರೆಗೆ ನಮ್ಮ ಈ ಭಾಗ ಆಳ್ತಾ ಇದ್ದರು. ಅವಾಗ ಸೋಲಾಪುರದಲ್ಲಿ ದಯಮಾಡಿ ಮಾತಾಡ್ಬೋದು ಹೆಣ್ಮಕ್ಳು, ದಯಮಾಡಿ ಇಲ್ಲಿ ನಾವೆಲ್ಲ ಸಂಸಾರವನ್ನು ಬಿಟ್ಟು ಇಲ್ಲಿ ಬರ್ತಾನೆ. ಮನೆಯ ಸಂಸಾರ ಮಾತ್ರವನ್ನು ಬಿಟ್ಟು ಪರಮಾತ್ಮ ಕಡೆ ಯಾಕೆ ಬರ್ತೇವೆ ಅಂದ್ರೆ ನಿನ್ನ ಧ್ಯಾನದಲ್ಲಿ ನಾವು ಕಾಣ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಗಮಿಸಿದ್ದೇವೆ. ಹಾಗೆ ದಯಮಾಡಿ ಯಾರು ಮಾತಾಡಬಾರ್ದು, ಭಜನ್ ಮಾತಾಡುವಾಗ ಮನೆಯ ಸಂಸಾರವನ್ನು ಮಾತಾಡಬಾರ್ದು, ದಯಮಾಡಿ ಹೇಳ್ತೀನಿ. ಕಡ್ಕಳಿಂದ ನಾವೆಲ್ಲರೂ ಇಲ್ಲಿ ಭಕ್ತಿಗಾಗಿ ನಾವು ಎಲ್ಲರೂ ಬಂದಿದ್ದೀವಿ. ದಯಮಾಡಿ 1 ಗಂಟೆಗಳ ಕಾಲ ಇಲ್ಲಿ ಭಜನ ಕೀರ್ತನ ಸತ್ಸಂಗ ಯಾವನ್ನು ಸದಾಕಾಲ ಇಲ್ಲಿ ಕುಂತಿದ್ರೆ ಬಿಟ್ಟವ್ರ ಧ್ಯಾನದಲ್ಲಿ ಇರಬೇಕು, ಸಂಸಾರ ಧ್ಯಾನವನ್ನು ಬಿಟ್ಬಿಡ್ಬೇಕು. ಮತ್ತೆ ಹೋದಂತ ಹೆಂಡತಿ ಮಕ್ಕಳೆಲ್ಲ ಇರ್ತದೆ. ಹಾಗಾಗಿ ದಾಮೋಜಿ ಪಂತ್ ಏನ್ ಮಾಡಿದ ಅಂದ್ರೆ ಈ ರಾಜನ ಕೆಳಗ ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದ. ಅವನು ಎಲ್ಲಿದ್ದ ಅಂದ್ರೆ ಸೋಲಾಪುರ ಹತ್ತಿರ ಮಂಗಳವೇಡಿಯನ್ನ ಆ ಭಾಗವನ್ನ ಆಳ್ತಾ ಇದ್ದ. ದಾಮೋಜಿ ಅಂತ ಹೇಳೋ ಹೆಸರು. ಅವಾಗ ಏನಾಗಿತ್ತು ಅಂದ್ರೆ ಬರಗಾಲ ಬಿದ್ದಿತ್ತು. ಬರಗಾಲ ಬಿದ್ದಾಗ ಜನರು ಹಸುವಿಗಾಗಿ ಊಟವನ್ನು ಇರಲಿಲ್ಲ. ಹಸು ಅಂತ ಹೇಳಿ ಜನ ಒಡ್ಡಾಡ್ತಾ ಇದ್ರು, ಬರಗಾಲ ಇತ್ತು. ಹಾಗಾಗಿ ಅವನು ಏನ್ ಮಾಡ್ದ ಅಂದ್ರೆ, ಓ ವಿಠಲನ್ ಭಕ್ತ, ಪರಮ ಭಕ್ತ ವಿಠಲನ್, ಓ ವಿಠಲ ಈ ಜನರೆಲ್ಲ ಉಪವಾಸದಿಂದಿದ್ದಾರೆ, ಏನ್ ಮಾಡ್ಬೇಕು? ನನ್ನ ಹತ್ತಿರ ಅಂತಸ್ತಿದೆ, ಖಜನೆ ಇದೆ, ಆದ್ರೆ ರಾಜನ ಖಜನೆ ಇದೆ. ಆದ್ರೂ ಕೂಡ ಏನೇ ಮಾಡಲಿ ರಾಜ ಎಲ್ಲೇ ಇರಲಿ ಆದ್ರೆ ಖಜನೆಯನ್ನ ಸಮಾಜಕ್ಕಾಗಿ ಬಡವರಿಗಾಗಿ ನಾನು ಖಜನೆಯನ್ನು ಕೊಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ವಿಠಲನೇ ಕಾಪಾಡ್ತಾ ಅಂತ ಹೇಳಿ ಇಡೀ ಖಜನೆಯನ್ನ ಏನ್ ಮಾಡ್ತಾನೆ ಅಂದ್ರೆ ಬಡವರಿಗಾಗಿ ಹಂಚಿಬಿಡ್ತಾನೆ. ಇಡೀ ಖಜನೆ ಖಾಲಿ ಆಗ್ತದೆ. ಅವಾಗ ನಿಮ್ಮ ಆಡಳಿತಾಧಿಕಾರಿ, ಈಗ ನಾವೆಲ್ಲ ಒಂದು ನೌಕರರಿದ್ದೇವೆ, ನಾವು ಖಜನೆ ಲೂಟಿ ಮಾಡಿದ್ರೆ ನಾವು ಪೊಲೀಸರು ಏನೇ ಸಹಜ. ಹಾಗೆ ದಾಮೋಜಿ ಪಂತ್ ಕೂಡ ಏನಾಗಿದೆ ಅಂದ್ರೆ ಗೋವನ್ ಶೋಧನ ಕಾಲದಲ್ಲಿ ಒಬ್ಬ ಅಧಿಕಾರಿ ಇದ್ದ, ಖಜನೆ ಲೂಟ್ ಮಾಡಿದಾಗ ಅವಾಗ ಏನಾಯ್ತು, ಪೊಲೀಸ್ ಬಂದು ಅವ್ರಿಗೆ ಅರೆಸ್ಟ್ ಮಾಡ್ತು. ಏನಂತಂದ್ರೆ ನೀನು ಬಹುಮನಿ ಸುಲ್ತಾನ್ ರಾಜವನ್ನ ಖಜನೆನ ಕಾಲ್ ಮಾಡಿರಿ, ಅದು ಬಡವರಿಗೆ ಹಂಚಿರ್ಬೇಕು, ಆದ್ರೆ ಖಜನೆ ಸರ್ಕಾರದ್ದು, ಬಹುಮನಿ ಸುಲ್ತಾನ್ ಸರ್ಕಾರದ್ದು. ಅದಕ್ಕೆ ಅರೆಸ್ಟ್ ಅನ್ನ ಮಾಡಿ ನಮ್ಮ ಬೀದರ್ ಕೋಟೆಯಲ್ಲಿ ಬಂದು ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಆಗ ಅರೆಸ್ಟ್ ಮಾಡೋದು ಕೂಡ ಹೇಳ್ತೇನೆ, ಅದಕ್ಕೆ ಹೇಳ್ತೇನೆ, ಭಗವಾನ ನಾಮಸ್ಮರಣದಲ್ಲಿ ಜೈಲು ಒಂದೇ ಆಗಿರ್ತದೆ, ಮನೆಯೂ ಕೂಡ ಒಂದಾಗಿರ್ತದೆ. ಯಾಕಂದ್ರೆ ಭಗವಾನ್ ಕೃಷ್ಣ ಹುಟ್ಟಿದ್ರೆ ಜೈಲಿನಲ್ಲಿ. ಹಾಗಾಗಿ ಸತ್ಯ ನ್ಯಾಯ ನೀತಿ ಧರ್ಮದವರಿಗೆ ಜೈಲು ಕೂಡ ಒಂದೇ, ಮನೆ ಕೂಡ ಒಂದಾಗ್ತದೆ. ಹಾಗಾಗಿ ದಾಮೋಜಿ ಬಂದು ಬೀದರ್ನಲ್ಲಿ ಬಂದು ಅವನಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಅವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಕೂಡ ಭಗವಾನ್ ನಾಮಸ್ಮರಣೆ ಏನ್ ಮಾಡ್ತಾರೆ, ಹಂಗ ವಿಚಾರವನ್ನು ಮಾಡ್ತಾರೆ, ಬಿಟ್ಟ ಜನರಿಗೆ ನಾವು ಸತ್ಸಂಗದಲ್ಲಿದ್ದಲ್ಲ, ಹಂಗೆ ವಿಠಲ ನಾಮಸ್ಮರಣದಲ್ಲಿದ್ದಾಗ ಸಾಕ್ಷಾತ್ ಭಗವಾನ್ನೇ ಒಂದು ಗೊಂಬೆಯನ್ನು ಹಾಕೊಂಡು ಆ ಕೋಟೆಯನ್ನು ಪ್ರವೇಶವನ್ನು ಮಾಡಿ, ರಾಜನೇ ನಿನಗೆ ಎಷ್ಟು ಖಜಾನೆ ಖಾಲಿ ಆಗಿದೆಯಲ್ಲ ನಾನು ಬಿಡ್ತೇನೆ ಅಂತ ಹೇಳಿ ಈ ಖಜಾನೆಯನ್ನ ಖಾಲಿ ಇರೋ ಹಣವನ್ನ ರಾಜನಿಗೆ ಅರ್ಪಣೆ ಮಾಡ್ತಾನೆ. ಖಜಾನೆಯನ್ನ ಎಲ್ಲ ಕೊಟ್ಬಿಡ್ತಾನೆ. ಆಗ ಖಜಾನೆ ಕೊಟ್ಟ ನಂತರ ಅವನಿಗೆ ಬಿಡುಗಡೆ ಮಾಡ್ತಾನೆ. ಆವಾಗ ರಾಜನಿಗೆ ಇಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟು ಅಪಾರವಾದಂತ ಸಂಪತ್ತು ಎಲ್ಲಿ ಬಂತು ಅಂತ ಹೇಳಿ ಆ ದಾಮೋಜಿ ಪಂತ್ ಕೇಳ್ತಾನೆ. ಆವಾಗ ದಾಮೋಜಿ ಪಂತ್ ಹೇಳ್ತಾನೆ, मेरा पास कुछ भी नहीं है, सभी भगवान विठल ने मेरे को दिया है, वो साक्षात आया था ना, वो साक्षात विठल ही है. ಆಗ ರಾಜ ಹೇಳ್ತಾನೆ, उसको पकड़ो ಅಂತಾನೆ, हम भी दर्शन करेंगे ಅಂತಾನೆ. ಅವಾಗ ವಿಠಲ ಸಿಗಲಿಲ್ಲ. ಏನಾಯ್ತು ಅಂದ್ರೆ ಬೀದರ್ ಕೋಟೆಯಲ್ಲಿ ಇವತ್ತು ಪೂಜೆ ಮಾಡ್ತೇವೆ ಕಮಲಲ್ಲಿ, ಒಂದೊಂದು ಹೆಜ್ಜೆ ಇರುತ್ತದೆ. ಇಲ್ಲಿ ಶಾಗರ್ನಲ್ಲಿ ಬಂದು ಒಂದೊಂದು ಹೆಜ್ಜೆ ಇದ್ದಾಗ ಮಾಯ ಆಗ್ತಾನೆ. ಇದು ಬೀದರ್ಗೆ ಮತ್ತು ವಿಠಲ್ ಇರುವಂತ ಸಂಬಂಧ. ಹಾಗಾಗಿ ನಾಮಸ್ಮರಣೆಯಲ್ಲಿ ಯಾವುದು ಈಗ ಕೊಟ್ಟಿದ್ದೀವಿ ಅಂದ್ರೆ ಪವಿತ್ರವಾದಂತ ಭೂಮಿ ಯಾವುದು ಅಂದ್ರೆ ಸಾಕ್ಷಾತ್ ವಿಠಲನ ಪಾವನ ಪವಿತ್ರವಾದಂತ ಭೂಮಿ ಯಾವುದು ಅಂದ್ರೆ ನಮ್ಮ ಬೀದರ್ ಭೂಮಿಯಲ್ಲಿ ಇವತ್ತು ನಾವು ವಿಠಲ ನಾಮಸ್ಮರಣೆ ಮಾಡ್ತಿದ್ರೆ ನಿಮ್ಮ ಎಲ್ಲ ಜೀವನವನ್ನ ಸಾರ್ಥಕ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಸಂಸಾರದ ಜೊತೆಗೆ ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು. ಯಾಕಂದ್ರೆ ಎಲ್ಲರ ಕೊಟ್ಟು ಶ್ರೇಷ್ಠ ಶ್ರೀಮಂತವಾದ
ಮುಖ್ಯವಾದಂತ ನಮ್ಮ ಸಂಪತ್ತು ಯಾವ್ದು ಅಂದ್ರೆ ಆಧ್ಯಾತ್ಮಿಕದ ಎಲ್ಲ ಬಿಟ್ಟು ಹೋಗ್ತೇವೆ. ಅದು ಪರಮಾತ್ಮ ನಾಮಸ್ಮರಣೆ ಮಾತ್ರ ನಮ್ಗೆ ಜೊತೆಗೆ ಬರ್ತದೆ. ಪರಮಾತ್ಮ ಮಾತ್ರ ನಮ್ಮ ಲಾಸ್ಟ್ ಕಡಿಮೆ ಹೋಗ್ತದೆ, ಮತ್ತೆ ಯಾರು ಕಡಿಮೆ ಹೋಗೋದಿಲ್ಲ. ನಮ್ಮ ಬಂಗಾರ ಬೆಳೆಯೋದಿಲ್ಲ, ನಾಶ ಆಗ್ತದೆ. ಈ ಭಕ್ತಿಯ ವಿಚಾರ ಕಲ್ಟಿವೇಟ್ ಮಾಡಿದ್ದೇವೆ ಟೈಮ್ ಹೇಳ್ತಾ ಇದ್ದಾಗ ಪರಮಾತ್ಮನಿಗಾಗಿ ನಮ್ಮ ಸೇವೆ ಆಗ್ತದೆ, ಅಕೌಂಟ್ ಸೇವೆ ಆದಾಗ. ಹಾಗಾಗಿ ತಮ್ಮೆಲ್ಲರಿಗೂ ಆಷಾಢ ಸಂಬಂಧದಲ್ಲಿ ನಮಗೂ ನಿಮ್ಗೆ ಎಲ್ಲರಿಗೂ ಕೊಂಡನಾಥ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ಅವ್ರ ಮಾತು ಮುಗಿಸ್ತೀನಿ. ನಾನು ಉತ್ತರಕ್ಕೆ ನಮಸ್ಕಾರ. ಪಾಂಡವನ ಮಹಿಮೆ ತಿಳಿಸಿದಂತ ಪರಮ ಭಕ್ತರು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಪರಮ ಭಕ್ತರು ನಮ್ಮ ಬೀದರ್ ಜಿಲ್ಲೆಯೊಳಗೆ ಪ್ರತಿ ಸಂಡೆ ಅವರು ಒಂದು ಕೃಷ್ಣ ಪರಮಾತ್ಮ ಒಬ್ಬೊಬ್ಬರ ಮನೆಯಾಗ ಅವ್ರ ಕಾರ್ಯಕ್ರಮ ಮಾಡ್ತಾರೆ. ಜೋರಾಗಿ ಚಪಾತಿ ಒಂದು ತನ್ನ ಅನುಭವ ಹೇಳಿ ಸಲುವಾಗಿ ನಮ್ಮ ವೆಂಕಟರಾವ್ ಬೇರೆದಾರ್ ಅವರು